ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ. ನಂಬೇಕಷ್ಟೇ, ನಂಬಿದ್ರೆ ಅಮ್ಮವರು ಒಳ್ಳೇದೇ ಮಾಡ್ತಾರೆ. ಸುಮ್ಮನೆ ಮನಸ್ಸೆಲ್ಲ ಒಂದು ಬೇರೆ ಒಂದು ಇದ್ರೆ ಅದು ಆಗೋದಿಲ್ಲ. ನಂಬೇಕಷ್ಟೇ, ನಂಬಿ ಭಕ್ತಾದಿಗಳು ಬಂದರೆ ಒಳ್ಳೇದಾಗುತ್ತೆ. ಒಂದು 9 ವರ್ಷ ಮುಂಚೆ ತುಂಬ ಕಷ್ಟದಲ್ಲಿ ಇದ್ದೀವಿ ನಾವು. ನಮ್ಮ ತಂಗಿಯವ್ರು ಕರ್ಕೊಂಬಂದ್ರಿ ದೇವಸ್ಥಾನಕ್ಕೆ. ಫಸ್ಟ್ ನಮ್ಮ ತಂಗಿಯವ್ರು ಕರ್ಕೊಂಬಂದರು. ಆಮೇಲೆ ನಾವು ಬರ್ತಾಯಿದ್ವಿ. ನಾವು ಬಂದಿಲ್ಲ ಅಂದ್ರೂ ಆ ಅಮ್ಮ ಕೈ ಬಿಟ್ಟಿಲ್ಲ. ಶುಕ್ರವಾರ ಶನಿವಾರ ನರಸಿಂಹಸ್ವಾಮಿಗೆ, ಶುಕ್ರವಾರ ಓಂಶಕ್ತಿ ಇಬ್ಬರು ಕರ್ಕೊಂಬರ್ತಾರೆ ನಮ್ಮನ್ನ. ನಮಗಂತೂ ಒಳ್ಳೆಯದಾಗಿದೆ. ನಮ್ಮ ಕಣ್ಣಾರ ನಾವೇ ನೋಡಿದ್ವಿ, ಒಳ್ಳೆಯದಾಗಿದೆ. ನಮ್ಮನ್ನು ಏನೇನೋ ಮಾಡಬೇಕಂತ ನೋಡೋರು ಕೆಲವರು ಮಾಡೋರೆ. ಆದರೂ ಏನು ಮಾಡೋಕ್ಕಾಗಿಲ್ಲ. ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ದಿವಸನೂ ರೌಡಿಗಳನ್ನು ಬಂದುಬಿಟ್ಟವ್ರು ನಮ್ಮ ಮನೆಗೆ. ಶನಿವಾರ ದಿವಸ ಡಿಸೆಂಬರಲ್ಲಿ 2021ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನೈಟ್ 11 ಗಂಟೆ ಟೈಮಲ್ಲಿ ಬಂದವರೆ. ಮಾರನೇ ದಿವಸ ಶನಿವಾರ ನೈಟ್ ಬಂದವರೆ. ಭಾನುವಾರ ಮಾರನೇ ದಿವಸ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಬೆಳಗ್ಗೆನೆ ಮನೆಯೆಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ಬಂದುಬಿಟ್ಟವನ ಅಯ್ಯಪ್ಪ. ಬಂದುಬಿಟ್ಟು ಅವ್ರಿಗೆ ಏನು ಮಾಡಬೇಕಂತ ಇಬ್ಬರು ಅಣ್ಣ ತಂಗಿ ಇಬ್ಬರು ಬಂದುಬಿಟ್ಟವ್ರೆ. ಅವ್ರು ಏನು ಮಾಡೋಕ್ಕಾಗಲಿಲ್ಲ. ನಾವು ನಂಬೇಕಷ್ಟೇ, ನಂಬಿದ್ರೆ. ಇಲ್ಲಿ ಮಂಗಳವಾರ ಶುಕ್ರವಾರ ಅಮ್ಮ ಮೈ ಮೇಲೆ ಬಂದು ವಾಕ್ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಬಹಳ ಜನ ಒಳ್ಳೆಯದಾಗಿದೆ. ಮನೆ ಕಟ್ಟಿದ್ದಾರೆ, ಮಗಳಿಗೆ ಮದುವೆ ಮಾಡಿದ್ದಾರೆ, ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಅಮಾವಾಸ್ಯೆ ಪೌರ್ಣಮಿಗೆ ನಮ್ಮದೇ ಬಂದು ದೇವಸ್ಥಾನಕ್ಕೆ ವಾಕು ಕೇಳಿ ನಿಮ್ಗೆ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಆರೋಗ್ಯನೂ ಬರುತ್ತೆ, ಆರೋಗ್ಯವಾಗಿ ಇರ್ತಾರೆ. ಇದರಿಂದ ಬಹಳ ಜನಕ್ಕೆ ಒಳ್ಳೆಯದಾಗಿದೆ. ಆ ಅಮ್ಮ ಎಲ್ಲರಿಗೂ ದಾರಿ ತೋರಿಸ್ತಾರೆ. ಎಲ್ಲ ಒಳ್ಳೆ ಮನಸ್ಸಿಂದ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲನೂ ಸಿಗುತ್ತೆ. ಇದೇ ನಂದು ஆசை. அம்மா எனக்கு வாக்குமூலம் கொடுத்தாங்க. இங்கே நீ இருந்துக்கோ, நான் கொடுக்குற கஞ்சி நீ குடிச்சிக்கிட்டு இரு, நீ சாவல் வரைக்கும் இங்கே இரு, நான் கொடுக்கறது நீ இரு, உன் பிள்ளைகளுக்கு நான் பாதுகாப்பாக இருக்கிறேன் அப்படின்னு அம்மா சொன்னாங்க. இன்ன வரைக்கும் 20 வருஷம் ஆகுது. 20 வருஷமாக அம்மா நம்பிக்கிட்டு இருக்கிறேன். வாக்குமூலம் செவ்வாய் வெள்ளிக்கிழமை அமாவாசை பௌர்ணமிக்கு வாக்குமூலம் கொடுக்குறாங்க. அம்மாவுக்கு எதனா கட்டு உடைக்கிறதுனா கூட சொல்கிறாங்க. நீங்கள் எல்லோரும் வந்து நீங்கள் கேட்கலாம், எல்லோரும் வந்து பார்க்கலாம். எங்கெங்கேருந்தே எல்லோரும் வர்றாங்க. அம்மா தெய்வத்தில் எல்லாம் இப்போ ஓம் சக்தி புண்ணியத்தில் எல்லாம் நல்லதாக நடக்குது. வரலாம், நீங்கள் நம்பி வரலாம். எது வேணாலும் என்ன நினைக்கிறீங்களோ என்ன பண்ணுறீங்களோ நம்ம கஷ்டத்துக்கு உங்களுக்கு கஷ்டத்தை தீர்ப்பா, நல்லதாக நடக்கும். இன்னும் இருக்கிறேன். 20 வருஷமாக அம்மாக்கிட்ட தான் இருக்கிறேன்.